ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪರಿಸರವನ್ನು ನಾಶಪಡಿಸಿದ ದೇನ ಭಗತ್ ಸ್ವಾಮೀಜಿ. ನಾಯಕನಹಟ್ಟಿ ಸಮೀಪದ ರೇಕಲಗೆರೆಯ ಅಮೃತ ಕಾವಲಿನಲ್ಲಿ ಸುಮಾರು 1,500 ಹೆಕ್ಟೇರ್ ಭೂ ಪ್ರದೇಶವಿದೆ. ಗಿಡಗಳು ಸಾಕಷ್ಟು ಮರಗಳು ಬೆಳೆದಿವೆ. ಕಳೆದ ಬಾರಿ ಅರಣ್ಯ ಇಲಾಖೆಯ ಗಿಡಗಳನ್ನು ನೆಟ್ಟಿದ್ದರು. ದೇನ ಭಗತ್ ಸ್ವಾಮೀಜಿ ಸುಮಾರು 35 ಎಕರೆ ಗಿಡ ಮರಗಳನ್ನು ಜೆಸಿಬಿ ಯಂತ್ರದಿಂದ ಸುಮಾರು ಅನೇಕ ಗಿಡಗಳನ್ನು ನಾಶಪಡಿಸಿದ್ದಾರೆ. ತಿಪ್ಪೇಸ್ವಾಮಿ ಅಮೃತ ಮಹಲ್ ಕಾವಲುಗಾರ ಮಾಹಿತಿ ನೀಡಿದ್ದಾರೆ. ಅರಣ್ಯ ಇಲಾಖೆಯವರು ಹಾಕಿದ್ದ ಸುಮಾರು ವರ್ಷಗಳಿಂದ ಗಿಡಗಳನ್ನು ಕಿತ್ತು ಅದೇ ಗುಂಡಿಗೆ ಗಿಡಗಳನ್ನು ಹಾಕುವುದಾದರೂ ಯಾಕೆ? ಸ್ವಾಮೀಜಿ ಕೋಟಿ ವೃಕ್ಷ ಅಭಿಯಾನ ಕಾರ್ಯಕ್ರಮದಲ್ಲಿ ಬಿಲ್ ಮಾಡಿಕೊಂಡು ದೇನ ಭಗತ್ ಸಿಂಗ್ ಸ್ವಾಮೀಜಿ ಯಾವ ಕಾರಣಕ್ಕೂ ಗಿಡಗಳನ್ನು ಬೆಳೆಸುವಂತಹ ಸ್ವಾಮೀಜಿ ಅಲ್ಲ, ಗಿಡಗಳನ್ನು ನಾಶಪಡಿಸುವ ಸ್ವಾಮೀಜಿ ಎಂದು ಆರೋಪ ಮಾಡಿದ್ದಾರೆ ಸಾರ್ವಜನಿಕರು. ಅಮೃತ ಕಾವಲ್ನಲ್ಲಿ ಜಿಂಕೆ ಮತ್ತು ಅನೇಕ ಪ್ರಾಣಿಗಳು ಸಹ ಜೀವಿಸುತ್ತಿವೆ. ಸ್ವಾಮೀಜಿ ಅವರು ಗಿಡಗಳನ್ನು ನಾಶ ಮಾಡುತ್ತಿರುವುದು ಸರಿಯಿಲ್ಲ ಎಂದು ದೂರಿದರು. ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೂ ತಹಸೀಲ್ದಾರ್ಗೂ ಕಂದಾಯ ಇಲಾಖೆಯವರು ಮನವಿ ಮಾಡಿದ್ದರೂ ಸಹ ಯಾರೂ ಸ್ಪಂದಿಸಿಲ್ಲ ಎಂದು ರೇಕಲಗೆರೆ ಗ್ರಾಮಸ್ಥರು, ಯುವಕರು ಆರೋಪಿಸಿದ್ದಾರೆ. ಇಷ್ಟಕ್ಕೂ ಸ್ವಾಮೀಜಿ ಗಿಡಗಳನ್ನು ಬೆಳೆಸುವಂತಹ ಪರಿಸರ ಪ್ರೇಮಿ ಅಲ್ಲದೆ ಇದ್ರೂ ಪಂಚಾಯಿತಿಯಿಂದ ಬಿಲ್ ಮಾಡಿಸಿಕೊಳ್ಳೋ ಸ್ವಾಮೀಜಿ. ಇದರ ಬಗ್ಗೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಲಿ ಪರಿಶೀಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರ ಮನವಿ ಆಗಿದೆ. ಬ್ಯೂರೋ ರಿಪೋರ್ಟ್, ಹರೀಶ್ ನಾಯಕನಹಟ್ಟಿ. ಕಾರಣಕ್ಕೂ ಆದ್ರಿಂದ ಈ ಮರಗಳನ್ನು ಯಾವ ರೀತಿ ತೆಗೆದಿದ್ದಾರೋ ಅವ್ರು ಬೆಳೆಸೋದಿಲ್ಲ, ಒಂದು ಗಿಡನೂ ಬೆಳೆಸಿಲ್ಲ ಅವರು. ಮತ್ತೆ ಈಗ ಅರಣ್ಯ ಇಲಾಖೆಯವರು ಆಲ್ರೆಡಿ ಮಾಡಿದ್ದಾರೆ, ಇನ್ನು ಬಿಲ್ ಆಗಿದೆಯಲ್ಲ ಗೊತ್ತಿಲ್ಲ. ಅದು ಅರಣ್ಯ ಇಲಾಖೆಯವರು ಮಾಡಿದಂಥ ಗಿಡಗಳು ಮೊನ್ನೆಯನ್ನು ರೀಸೆಂಟಾಗಿ ಹಾಕಿದ್ದಾರೆ ಮಳೆಗಾಲಕ್ಕಂತನ. ಆ ಮಳೆಗಾಲದಲ್ಲಿ ಹಾಕಿರೋಂಥ ಗಿಡಗಳೆಲ್ಲ ತೆಗೆದು ಹಾಕಿ ಖಾಲಿ ಗುಂಡಿಗಳು ತೋರಿಸಿ ಈಗ ಅವರು ಬಿಲ್ ಮಾಡ್ಬೇಕಂತ ಹೊರಟಿದ್ದಾರೆ. ಅವ್ರನ್ನ ಸೂಕ್ತ